ಸರ್ ಒಂದು ನಿಮಿಷ ಸರ್ ಆ ಕಡೆ ಅಲ್ಲ ಮೊಬೈಲ್ All the best. Thank you. Thank you very much. ओम नमस्ते भगवान विश्वेश्वराय महादेवाय प्रियंवराय सुप्रांतकाराय कालाग्निरुद्राय यमंताय मृत्युंजयाय सर्वेश्वराय सदाशिवाय महादेवाय नमः। ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಿದ್ದೆ समस्त सन्मंगलानि भवन्तु। ओम प्राणाय स्वाहा, ओम ज्ञानाय स्वाहा, प्राणाय स्वाहा, परब्रह्मणे नमः। रमारमण गोविंदो, लक्ष्मी रमण गोविंदो, वीरांजनेय स्वामी बाधार गुरुदारी गोविंदो, काडेरम्म बाधार गुरुदारी गोविंदो, गंगा देवी बाधार गुरुदारी गोविंदो, गोपाल स्वामी बाधार गुरुदारी गोविंदो, प्रसन्न सोमेश्वर स्वामी बाधार गुरुदारी गोविंदो, श्री बसवेश्वर स्वामी बाधार गुरुदारी गोविंदो। जय नमः पार्वती हर महादेव। ಕಚೇರಿಯ ಉಪನ್ಯಾಸಕ ಡಾಕ್ಟರ್ ಕೆ ಕಿರಣ್ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ದೊಡ್ಡೇವಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಡೆಕ್ಕನ್ ಶ್ರೀನಿವಾಸ್ ಸರ್ ಅವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರಿಗೂ ಕಾರ್ಯಕ್ರಮದ ಬಗ್ಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಮುಳಬಾಗಿಲು ತಾಲೂಕಿನ ಟಿಪಿಎಸ್ ಮುಳಬಾಗಲು ಈವರೆಗೂ ಕಾರ್ಯಕ್ರಮದ ಬಗ್ಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಗ್ರಾಮದ ಮುಖ್ಯಸ್ಥರಾದಂಥ ರಾಜಪ್ಪ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಶ್ರೀ ಸಮೃದ್ಧಿ ಮಂಜುನಾಥ್ ಸರ್ ಅವರ ನಿಧಿಯಲ್ಲಿ ದೊಡ್ಡೇವಳ್ಳಿ ಗ್ರಾಮದಲ್ಲಿ ಒಂದು ಐಮಾರ್ಕ್ ಲೈಟ್ ಉದ್ಘಾಟನಾ ಕಾರ್ಯಕ್ರಮ, ಅದೇ ರೀತಿ ದೊಡ್ಡೇವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 25ನೇ ವಾರ್ಷಿಕೋತ್ಸವ ಹಾಗೂ ಸಂಘದ ಮೇಲಂತಸ್ತಿನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸಂಘದ ಅಧ್ಯಕ್ಷರಾದ ಡೆಕ್ಕನ್ ಶ್ರೀನಿವಾಸ್ ಅವರು ಅಧ್ಯಕ್ಷತೆಯನ್ನು ವಹಿಸಬೇಕಂತ ಕೋರ್ಕೊಳ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀ ಸಮೃದ್ಧಿ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಈ ಒಂದು ಗ್ರಾಮದ ಪರವಾಗಿ ಸಂಘದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ.
ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದಂತಹ ಕಾಡನಹಳ್ಳಿ ನಾಗರಾಜ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಗ್ರಾಮದ ಪರವಾಗಿ ಸಂಘದ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮುಳಬಾಗಲು ಕಚೇರಿಯ ಉಪಯೋಗಿಸಲಾದಂತಹ ಡಾಕ್ಟರ್ ಕೆ ಕಿರಣ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ದೊಡ್ಡೇವಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಡೆಕ್ಕನ್ ಶ್ರೀನಿವಾಸ್ ಅವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರಿಗೂ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಮುಳಬಾಗಿಲು ತಾಲೂಕಿನ TPS ಮುಳಬಾಗಲು ಇಒ ತರಾದಂತ ಡಾಕ್ಟರ್ ಸರ್ವೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಗ್ರಾಮದ ಮುಖ್ಯಸ್ಥರಾದಂತ ರಾಜಪ್ಪ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ರಮೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಒಟ್ಟಿಗರು ಆದಂತ ಶಂಕರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ನಮ್ಮ ಸಂಘದ ನಿರ್ದೇಶಕರಾದಂತಹ ದೇವರಾಜ್ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ. ಮತ್ತೊಬ್ಬ ನಿರ್ದೇಶಕರಾದಂತಹ ಮುನ್ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ. ಮತ್ತೊಬ್ಬ ನಿರ್ದೇಶಕರಾದಂತಹ ಹರೀಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ. ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ. ಮತ್ತೊಬ್ಬ ನಿರ್ದೇಶಕರಾದಂತ ರಾಮಪ್ಪ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ. ಮತ್ತೊಬ್ಬ ನಿರ್ದೇಶಕರಾದಂತ ವೆಂಕಟರತ್ನವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ. ಮತ್ತೊಬ್ಬ ನಿರ್ದೇಶಕರಾದಂತ ನಾರಾಯಣಪ್ಪ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ. ಗ್ರಾಮ ಪಂಚಾಯತಿ ಸದಸ್ಯರಾದಂತ ನಾಗರಾಜ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಈ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. BS ಜಿತೇಗೌಡ 5 ವರ್ಷದ ಕಾಲ ಇವರು ನಮ್ಮ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ. BM ಮುನಿಯಪ್ಪ ಇವರು 2 ವರ್ಷಗಳ ಕಾಲ ನಮ್ಮ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ. BM ರವಿಬಾಬು ಇವರು 2 ವರ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೂ ಈ ಒಂದು ಕಾರ್ಯಕ್ರಮವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಈ ಸಂಘದ ಈ ಒಂದು 25ನೇ ವರ್ಷ ವಾರ್ಷಿಕೋತ್ಸವ ಮತ್ತು ಕಟ್ಟಡ ಉದ್ಘಾಟನೆಗೆ ನಮ್ಮ ಮನವಿಯನ್ನು ಸ್ವೀಕರಿಸಿ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ನಮ್ಮ ತಾಲೂಕು ನಿರ್ದೇಶಕರಾದಂಥ ಕಾಡೇನಹಳ್ಳಿ ನಾಗರಾಜನ್ ಅವರು ಅವರಿಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ನೆರವೇರಿಸಕ್ಕೆ ಅವರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಇಲ್ಲಿ ನೆರೆದಿರುವಂತ ನಮ್ಮ ಸರ್ವೇಶ್ ಸಾಹೇಬರು, ಆಮೇಲೆ ಕಿರಣ್, ಶ್ರೀರಾಮು, ಶಂಕರಪ್ಪ, ಮತ್ತೆ ನಮ್ಮ ಮೆಂಬರ್ಗಳು ರಮೇಶು, ರಾಹು, ಇವೆಲ್ಲರಿಗೂ ಇವ್ರಿಗೂ ಎಲ್ಲರಿಗೂ ಒಂದು ಕಾರ್ಯಕ್ರಮಕ್ಕೆ
ಒಂದು ಸಲಹೆ ನೀಡಿ ಬಂದಿದ್ದಕ್ಕೆ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಒಂದು ಎಲ್ಲ ಇದಕ್ಕೆ ನಮ್ಮ ನಿರ್ದೇಶಕರಾಗಲಿ, ನಮ್ಮ ಮಾಜಿ ಅಧ್ಯಕ್ಷರಾಗಲಿ, ನಮ್ಮ ಊರಿನ ನಮ್ಮ ಕಸ್ಟಮರ್ ಯಾರು ಇವಾಗ ಹಾಲಾಗ್ತಾ ಇದ್ದಾರೆ ಅವರು ನಮ್ಗೆ ದೇವರು ಅಂತ ಅವ್ರಿಂದಲೇ ನಾವೇನು ಮಾಡಕ್ ಆಗೋದಿಲ್ಲ. ಅವರು ನಮ್ಗೆ ಒಂದು ಉತ್ಸಾಹ ನೀಡಿ ನಾವು ಏನು ಒಂದು ಹಾಲು ಅನ್ಕೊಂಡಿದ್ದೀವೋ ಅದಕ್ಕೆ ತಿಂಗಳ ವರ್ಷ ಇನ್ನ ಜಾಸ್ತಿ ಉತ್ಪತ್ತಿ ಆಗ್ತಾ ಬಂದಿದ್ದಕ್ಕೆ ತುಂಬಾ ಅವ್ರಿಗೂ ಧನ್ಯವಾದ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮನ ತುಂಬಾ ಯಶಸ್ವಿಯಾಗಿ ಮಾಡುವುದಕ್ಕೆ ಅವ್ರ ಧನ್ಯಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರು ಅವರಿಗೆ 1-2-3 ಕೋರಿಕೆಗಳನ್ನು ನಾವು ಒಂದು ಏನಂತಂದ್ರೆ ನಾವು ಏಪ್ರಿಲ್ ಮೇನಲ್ಲಿ ರಾಮಕೋಟಿ ಮುಗಿಸ್ತೀವಿ. ಅದಕ್ಕೆ ಅವ್ರಿಗೋಸ್ಕರ ಒಂದು ತಿಂಗಳು ಹಿಂದೆ ಆಗ್ತಾ ಇದ್ದೀವಿ. 20ನೇ ತಾರೀಕು ಏಪ್ರಿಲ್ನಿಂದ ಮೇ 20ನೇ ತಾರೀಕು ಅದಕ್ಕೆ ನಾವು ರಾಮಕೋಟಿ ಅಟೆಂಡ್ ಇಟ್ಕೋಬೇಕು ಅಂತ ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ರೋಡ್ನಿಂದ ನಾವೆಲ್ಲ ಕ್ಲೀನ್ ಮಾಡಿ ಏನಿದೆ ಅಗಲ ಇದ್ದೋ ಇದೆಲ್ಲ ಹಾಕ್ಲಿಕ್ಕೆ ಅವರನ್ನು ಮೊದಲೇ ಒಪ್ಪಿಗೆ ಕೊಟ್ಟಿದ್ದಾರೆ. ಅದನ್ನ ಅದು ಒಳಗಡೆ ಹಾಕೊಡ್ಬೇಕು ಅಂತ ಅವ್ರಿಗೆ ನನ್ನ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾರೆ. ನನ್ನ ಪರವಾಗಿ ನಮ್ಮ ಊರಿನ ಎಲ್ಲ ಭಕ್ತರ ಪರವಾಗಿ ಅವರನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ತದನಂತರ ಒಂದು 3 ಇದೆ. ಅದು ಮುಖ್ಯವಾಗಿ ನಮ್ಮ ಊರಿಗೆ ಒಂದು ಸೊಸೈಟಿ, ಆಮೇಲೆ ಒಂದು ವೆಟರ್ನರಿ ಹಾಸ್ಪಿಟ್ಲು, ಒಂದು ಸಮುದಾಯ ಭವನ, ಈ 3 ನಮ್ಗೆ ಒಂದು ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ಊರಿನವ್ರಿಗೆಲ್ಲ ಇದರಲ್ಲಿ ನಮ್ಮ ಶ್ರೀನಿವಾಸ ನಗರ ನಮ್ಮೂರಿಗೆ ಎಲ್ಲಾನು ನಾವು ಈ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅವರಲ್ಲಿ ಮನವಿ ಮಾಡಿಕೊಡುತ್ತಾ ಈ ಒಂದು ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದ ಅರ್ಪಿಸುತ್ತಾ ನಾವು ಮಾತುಗಳನ್ನು ಮುಗಿಸುತ್ತೇವೆ. ನಾನು ಗೌಡಿಗೆ ನಾನು ಬೇರೆಯವರ ಎಮ್ಮೆಲ್ಲೆ ಮುಗಾಲ್ ಎಮ್ಮೆಲ್ಲೆ ಬೇರೆಯವರ ಹೌದು 500 ಮಾತ್ರ ಕೊಟ್ಟಿದ್ದಕ್ಕೆ ಡಬಲ್ ಟೈಪ್ ಒಂದಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಕೋಚ್ ಮೋಹನ್ ನಿರ್ದೇಶಕರು, ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಾರ್ಯಪಾಲನೆ ನಾಗರಾಜನವರ, ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು, ಬಹುಶಃ ನನ್ನ ಬೆಳವಣಿಗೆ ಕೂಡ ಬಹುಮಾನ ಇರ್ತಕ್ಕಂಥ ನನ್ನ ಸ್ನೇಹಿತರು, ನಮ್ಮ ಪ್ರಾಣ ಸ್ನೇಹಿತರು ಅಂತ ಭಾಗ್ಯ 25 ವರ್ಷಗಳ ಒಂದು ಅನುಬಂಧ ಒಂದು ಸಂಬಂಧ ನನಗಿದೆ. ಹಾಗೂ ತಾಲೂಕಿನ ನಮ್ಮ ಇವರು ಹಾಗೂ ನಮ್ಮ ಶಂಕರಪ್ಪ ಅವರು, ನಮ್ಮ ಕಿರಣ್ ಅವರು, ನಮ್ಮ ಶ್ರೀರಾಮ್ ಅವರು, ನಮ್ಮ ಬಾಬು ಅವರು ಮತ್ತೆಲ್ಲ ಅಧ್ಯಕ್ಷರು, ಎಲ್ಲ ಊರಿನ ಜನ ಮುಂದೆ ಲಾಸ್ಟ್ ಇದೇ ತಿಂಗಳು 1 ತಿಂಗಳಿದೆ 1.5 ತಿಂಗಳಿದೆ ಅಲ್ಲ ಕಾಲು ಬರೆಯೋದಕ್ಕೆ ಕಾರ್ಯಕ್ರಮ ಮಾಡುವಾಗ ಹೇಳಿದೆ. ನಾನು ಕೂಡ ನಿಮ್ಗೆ ದೇವಳ್ಳ ಅಂತ. ಸೊ ನನ್ಗೆ ಏನು ಕೊಟ್ಟಿದ್ರೆ ಅವತ್ತು 2 ಹೇಳಿದ್ರು ಅವ್ರು ನನಗೆ. ಏನ್ ಹೇಳಿದ್ರು, ಸಿಸಿ ರೋಡ್ ಕಾವಲ್ಲ, ರಾಮಗೋಡಿಗೆ ಇರ್ತಾವಲ್ಲ, ಐಮಾಸ್ ರೈತವ ಅಂತ ಹೇಳಿ. ಐಮಾಸ್ ರೈತು ಇವತ್ತು ಉದ್ಘಾಟನೆ ಮಾಡಿ ಹೋಗ್ತಾ ಇದ್ದೀನಿ. ಅದರಲ್ಲಿ ಐಮಾಸ್ ಹಾಕೊಟ್ಟಿದ್ದೀನಿ. 2ನೇದು ಬಾಬುಗೆ ಹೇಳ್ಬಿಟ್ಟಿದ್ದೀನಿ, ಓಡಿ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ದೀನಿ. ಏಪ್ರಿಲ್ 20ನೇ ತಾರೀಕು ರಾಮಗೋಡಿನಾಗ ಬರ್ತದೆ. ಅದನ್ನ 25 ಏಪ್ರಿಲ್ ತಿಂಗಳಲ್ಲಿ ರಾಮಗೋಡಿ ಬರ್ತದೆ. ಆ ರಾಮಗೋಡಿ ಒಳಗಡೆ ಭಜನೆ ನಿಮ್ಗೆ ಏನ್ ಬೆಡ್ ಹಾಕೊಡ್ಬೇಕು ಅದು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಇನ್ನು ಸಿಸಿ ರೋಡ್ ಕೂಡ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಈಗಾಗಲೇ ಬಂದಿದ ತಕ್ಷಣ ಹೇಳಿದ್ದಾರೆ, ಸೊಸೈಟಿ ಕಾವಲ್ಲ, ಇನ್ನೂ ಡೈಮಾಂಡ್ ಕಾವಲ್ಲ, ಭಜನೆ ಮಾಡೋದು ಕಾವಲ್ಲ, ಏನ್ ಕಾವಲ್ಲ, ದೇವಸ್ಥಾನ ಡೈಮಾಂಡ್ ಬೇಕು ಅಂತ ಹೇಳಿ ವೆಟರ್ನರಿ ಕಾವಲ್ಲ ಅಂತ ವೆಟರ್ನರಿ ಎಲ್ಲ ವ್ಯವಸ್ಥೆ ಹೇಳಿದ್ದಾರೆ. ಒಂದೊಂದೇ ಕ್ರಮೇಣವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬಹುಶಃ ನಾನು 20 ವರ್ಷಗಳಿಂದ ನಿಮ್ಮೂರು ಬಂದಾಗ ಈಗಿನ ಊರು ಇನ್ನೂ ಚೆನ್ನಾಗಿ ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತೀನಿ. ಏನೋ ನಾನು ಹೇಳ್ತೀನಿ, ಎಲ್ಲವನ್ನೂ ನಡೆಸ್ಕೊಡ್ತೀನಿ. ಈಗಾಗಲೇ 25 ಕಡೆ ಈ ವಾರದ ಐಮಾಸ್ ಲೈಟ್ ಹಾಕಿ 25 ಊರುಗಳಲ್ಲಿ ಮತ್ತೆ 125 ಐಮಾಸ್ ಲೈಟು ನೆಕ್ಸ್ಟ್ ಮಂತ್ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇಡೀ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಯಾವ ಹಳ್ಳಿಗೆ ಹೋದ್ರು ಕೂಡ ಒಂದು ದೀಪ ಇಲ್ಲದೆ ಬೆಳಕಿಂದ ಹೋಗಿರಬಾರ್ದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದ್ವಿ. ಸೊ ಅದರಿಂದ ತುಂಬಾ ಅಭಿವೃದ್ಧಿಗಳು ಸಾಕಷ್ಟು ಮಟ್ಟಿಗೆ ಒಂದು ಹೋಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಸುಮಾರು ಡೈಲಿ ಪೂಜೆಗಳು ಮಾಡ್ತಾ ಇದ್ದೀವಿ. ನೀವೇನು ನಿರೀಕ್ಷೆ ಇಟ್ಟು
ಒಂದು ಶಾಸಕನಾಗಿ ಮಾಡಿದ್ರಿ, ಅದನ್ನ ಖಂಡಿತವಾಗ್ಲೂ ನಾವು ಉಳಿಸ್ಕೊಳ್ಳೋದಂತ ಜವಾಬ್ದಾರಿನ ನಾನು ಇಟ್ಕೊಂಡಿದ್ದೀನಿ. ಅದರಿಂದ ಯಾಕಂದ್ರೆ ಇಷ್ಟೊಂದು ಕಾರ್ಯಕ್ರಮ ಮುಗಿಸಿ ಇವತ್ತು ಇನ್ನೊಂದು ಡಬಲ್ ಮಾತಾಡ್ತಂದ್ರೆ 25 ವರ್ಷದ ಮಹೋತ್ಸವ ಕಾರ್ಯಕ್ರಮನ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ರಿ. ಅದ್ರ ಪರವಾಗಿ ನಾನು ನಮ್ಮ ಪತ್ರಕರ್ತರು ಕೇಳಿದ್ರಲ್ಲಿ ಏನಂತ, ಈ ಡೈರಿ ನಾನು ಕೇಳಿದ್ರು, ಡೈರಿನೇ ಮನೆ ನಾನು ಕೇಳಿದ್ರು, ಮೇಲೆ ನಾನು ಕೇಳಿದ್ರು, ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಒಂದು ವಿಷಯ ಹೇಳ್ತೀನಿ ಕೇಳಿ. ಯಾರಾದ್ರೂ ಒಂದು ಹೆಣ್ಣು ಕೂಡ ಬಂದಾಗ ದೊಡ್ಡವರು ಫಸ್ಟ್ ಬಾತ್ರೂಮ್ ಚೆಕ್ ಮಾಡ್ತಿದ್ರು. ಬಾತ್ರೂಮ್ ಕ್ಲೀನ್ ಗಂಟೆ ಅಮ್ಮ ಕ್ಲೀನ್ ಇರುತ್ತೆ. ಊರ್ ತಕ್ಷಣಗಳು ಊರಿಗೆ ಬಂದಿದ್ದಾದ್ಮೇಲೆ ಈ ತರ ಒಳ್ಳೆ ಹೈಟೆಕ್ ಬಿಲ್ಡಿಂಗ್ ಕಟ್ಕೊಂಡಿದ್ರೆ ಈ ಊರು ಒಗ್ಗಟ್ಟು ಚೆನ್ನಾಗಿದೆ ಅಂತ. ಸೊ ದಯವಿಟ್ಟು ಅರ್ಥ ಮಾಡಿ. ಸೊ ಹಿಂದಿನ ಕಾಲದಲ್ಲಿ ಆ ಹುಡುಗಿ ಹೋಗ್ಬೇಕಾದ್ರೆ ಪಕ್ಕೆ ಕಡೆ ಆಗ್ತಿದಂತೆ, ಪರಕಡೆ ಅಂತ ತೆಕ್ಕೆ ನನಗೆ. ಯಾಕಂದ್ರೆ ಆ ಪರಕಡೆ ಕಡೆ పెడితే ఇది సంసారానికి నాయకు లెక్క, లేకుంటే లేదు లెక్క. అట్లా పెద్ద ఇంట్రూవ్ చేస్తామంట. ఈ ఊరు వచ్చినప్పుడు ఆ వాతావరణము ఇది మీ ఒక్కటి ఎట్లుందంటే చాలా బాగుంది. ఒక్కడికపోకుండా అభివృద్ధి విషయాలను అంతా ఒక్కడికపోకుండా చాలా అద్భుతమైన కోర్టు ఇచ్చినారు. సో దానికోసం కాదు, ఈ ఊరు అంటే నాకు అభిరామ సంబంధం, దేవుడు అంటే విలువ లెక్క సంబంధం ఉంది. అందుకోసం మీరు ఏమేమి కోరికిస్తారో అంతా కోరికలో ఎంత బిల్లుగా నేను చేసి పెడతాను. మీరేం నమ్మకం పెట్టుకోనని మా ఊరు బిడ్డలు గెలిపించినారో ఇడీ మునబాగం తాలూకులో అభివృద్ధి కోసం నేను ఏం చేయడానికి రెడీ ఉన్నాను, నేను ఎవరు సలహా చేసుకోవడానికి రెడీ ఉన్నాను. నాకు అభివృద్ధి ముఖ్యం, సలహా ఎవరు ఇస్తారో ఇంపార్టెంట్ కాదు, నాకు అభివృద్ధి చాలా ముఖ్యము. సో ఇప్పుడు పిలిచి ఇంత సన్మానం చేసి ఇట్లా ఎంతో వైభవం చేసి పంపించిన అందరికీ నమస్కరిస్తూ, ఇప్పుడు కూడా నేను వీళ్ళు చూసుకొని మన నాగార్జున చూసుకొని నేర్చుకున్నా. నేను వచ్చిన తర్వాత బహుశా నా చేతితో 36-37 ಡೈರಿ ಹೊಸ ಡೈರಿ ಓಪನ್ చేస్తాను. 36-38 ಹೊಸ ಡೈರಿ ಓಪನ್ ಮಾಡಿ ಅಲ್ವಾ. ನಾನು ಎಲ್ಲ ಡೈರೀಸ್ 38 ಡೈರೀಸ್ ಬಂದಿದ್ದೀನಿ. ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಮೋರ್ ದನ್ 40% ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಅಲ್ಲ. ಸೊ ಅದಕ್ಕೋಸ್ಕರನೇ 23ನೇ ತಾರೀಕು ನಾನೊಂದು ಕನಸು ಬಿಡುಗಡೆ ಮಾಡ್ತೀನಿ. ನಿಮ್ಮ ಬಿಲ್ಡಿಂಗ್ ಅಲ್ಲಿ KDP ಮೀಟಿಂಗ್ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಹಾಕೊಂಡಿದ್ದೀನಿ. ಒಂದು ಕನಸು ಬಿಡುಗಡೆ ಮಾಡ್ತೀನಿ. ಅದಕ್ಕೆಲ್ಲ ರೂಪರೇಷೆಗಳು ನಮ್ಮ ಇಒ ಮತ್ತು ತಂಡ ರೆಡಿ ಮಾಡ್ತೇವೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕಾಗುತ್ತೆ. ಅವತ್ತು ನಿಮಗೆ ನಿಮ್ಮ ಮುಂದೆ ಅವತ್ತು ಒಪ್ಪಿಸ್ತೀನಿ. ಒಂದು ಹೈಟೆಕ್ ಮುಳಬಾಗಿಲು ಮಾಡ್ಲಿಕ್ಕೆ ಏನೇನು ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ 23ನೇ ತಾರೀಕು ರಿವೀಲ್ ಮಾಡ್ತಾ ಇದ್ದೀನಿ. ಸ್ಟೇಟ್ಗೆಲ್ಲ ಗೊತ್ತಾಗುತ್ತೆ ಏನಂತ, ಸ್ಟೇಟ್ ಗೊತ್ತಾಗುತ್ತೆ. ಸೊ ಈಗಾಗಲೇ ಪಟ್ಟಣ ನಗರ ಮುಳಬಾಗಿಲು ನಗರನ ಅಭಿವೃದ್ಧಿ ಮಾಡ್ಲಿಕ್ಕೆ ಏನೇನು ಬೇಕು ಎಲ್ಲವನ್ನೂ ಇದು ಆಗಿದೆ. ಪಾರ್ಕ್ಗಳಿರ್ತಕ್ಕಂಥ ಏನು ಕಲ್ಯಾಣಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಹೊಸ ಹೈಟೆಕ್ ಲೈಟ್ಸ್ ಇರ್ಬೋದು, ಪಾರ್ಕ್ ಇರ್ಬೋದು, ಪಾರ್ಕ್ಗಳು ಅಂಡ್ ಹೈಟೆಕ್ ಡಿಜಿಟಲ್ ಕ್ರೀಡಾಂಗಣ ಇರ್ಬೋದು, ಎಲ್ಲವನ್ನೂ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ನೀವೆಲ್ಲರೂ ಆಶೀರ್ವಾದ ಈ ರೀತಿ ಇರ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿ ಸನ್ಮಾನ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಸಂಘದ ಪರಿಹಾರಕ್ಕೆ ಒಂದಿಷ್ಟು ನಾನು ಮಾತು ಮುಗಿಸ್ತದೆ. ಎಲ್ಲರೂ ಒಳ್ಳೆಯದು.